Last class ಒಳಗೆ ನಾನು functions ಅನ್ನ ಓದ್ಕೊಂಡು ಬರ್ರಿ ಅಂತ ಹೇಳಿದ್ದೆ. Have you gone through those points? Functions ಬದಲಿಗೆ functions the notes ಅನ್ನ ಓದ್ಕೊಂಡು ಬರ್ರಿ ಅಂತ ಹೇಳಿದ್ದೆ, because in the next class we'll start with pointers and functions. Have you gone through those notes? Yes or no? The next concept that we are going to start with is pointers and functions. You already know what is function, how it is being declared, all those things. Next, we'll see how the functions are used with the pointers. You know what is the function because you are learned in the C programming. Function andre eno? What do you mean by function? What is the prototype of function? How function is called? How the parameters are passed to the function? What do you mean by parameters? What do you mean by return type? What are the different types of functions? All these concepts you have learned in the previous semester. Learned or no? Okay. Then what is the function? Yes, what is a function? Can you hear my question? What is a function? A function is a set of instructions to carry particular task. Function is set of instructions to carry out a particular task. Okay. So, whenever you require a small task to be carried out repeatedly, instead of writing it repeatedly in the program, what we do write it separately. We write it separately, and whenever there is a requirement of that particular task to be carried out, then we are making a call. ಯಾವಾಗ ಯಾವ್ದೋ ಒಂದು ಟಾಸ್ಕ್ ನ ರಿಪೀಟೆಡ್ ಆಗಿ ಮಾಡೋ ಅವಶ್ಯಕತೆ ಬೀಳ್ತೈತಿ, ಆ ಟೈಮ್ದಾಗ ನಾವೇನ್ ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಲೈನ್ಸ್ ರಿಪೀಟೆಡ್ ಆಗಿ ಪ್ರೋಗ್ರಾಮ್ ನಾಗ ಬರೆದ ಪ್ರೋಗ್ರಾಮ್ ಲೆಂತ್ ನ ಜಾಸ್ತಿ ಮಾಡೋ ಬದಲಿಗೆ ಏನ್ ಮಾಡ್ತೀವಿ, ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಒಂದು ಪ್ಯಾಕ್ ತರ ಮಾಡಿ, ಒಂದು ಪ್ಯಾಕೇಜ್ ತರ ಮಾಡಿ, we call it as a function and we write it separately before the main or after the main. You can write the user defined functions before or after the main function. ಆಮೇಲೆ ಅಥವಾ ಮೊದಲಿಗೆ ಬರೋದು ಏನ್ ಮಾಡ್ತೀವಿ, ನಮಗೆ ಯಾವಾಗ ಅದರ ಅವಶ್ಯಕತೆ ಬೀಳ್ತೈತಿ ಅವಾಗ ಆ ಫಂಕ್ಷನ್ ಅನ್ನ ಏನ್ ಮಾಡ್ತೀವಿ, ಕಾಲ್ ಮಾಡ್ತೀವಿ. And that control execution will be transferred from main function to that particular called function. ಬರೀ main function ಇಂದ ಅಂತಲ್ಲ, ಇವನ್ ಒಂದ್ ಫಂಕ್ಷನ್ ಅನ್ನು ಕಾಲ್ ಮಾಡಿದಾಗ ಅದು ಮತ್ತೊಂದು ಫಂಕ್ಷನ್ ಅನ್ನ ಇಂಟರ್ನ್ ಕಾಲ್ ಮಾಡಬಹುದು. ಎನಿ ಫಂಕ್ಷನ್ ಕ್ಯಾನ್ ಕಾಲ್ ಎನಿ ಅದರ್ ಫಂಕ್ಷನ್, ಬಟ್ ಯು ಕ್ಯಾನಾಟ್ ಕಾಲ್ ದ ಮೇನ್ ಫಂಕ್ಷನ್. ಒಂದೇ ಕಂಡೀಷನ್, ಮೇನ್ ಫಂಕ್ಷನ್ ಅನ್ನ ಕಾಲ್ ಮಾಡ್ಲಿಕ್ಕೆ ಬರಂಗಿಲ್ಲ. ಮೇನ್ ಫಂಕ್ಷನ್ ಒಳಗೆ ಸಬ್ ಫಂಕ್ಷನ್ಸ್ ಅನ್ನ ಕಾಲ್ ಮಾಡಬಹುದು, ಅಥವಾ ಸಬ್ ಫಂಕ್ಷನ್ ಒಳಗೆ ಮತ್ತೊಂದು ಸಬ್ ಫಂಕ್ಷನ್ ಅನ್ನ ಕಾಲ್ ಮಾಡಬಹುದು, ಆರ್ ಎಲ್ಸ್ ಅ ಫಂಕ್ಷನ್ ಕ್ಯಾನ್ ಕಾಲ್ itself also, which is called as a recursion. ಸೊ ಈ ರೀತಿಯಾಗಿ ನಮಗೆ ಯಾವಾಗ ಅದರ ಅವಶ್ಯಕತೆ ಇರ್ತೈತಿ ಅವಾಗ ಏನ್ ಮಾಡ್ತೀವಿ, ನಾವು ಫಂಕ್ಷನ್ ಅನ್ನ ಕಾಲ್ ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ಅ ಟಾಸ್ಕ್ ಆಫ್ ಫಂಕ್ಷನ್. ಇಟ್ ಮಿನಿಮೈಸಸ್ the number of lines ಅಥವಾ ಕಾಂಪ್ಲೆಕ್ಸಿಟಿ ಆಫ್ ದ ಪ್ರೋಗ್ರಾಮ್ ವಿಲ್ ಬಿ ಮಿನಿಮೈಸ್ಡ್. ಮಾಡ್ಯುಲರೈಸೇಷನ್, ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೇವೆ ನಾವು. ಇಟ್ ಮಿನಿಮೈಸಸ್ ದ ಲೆಂತ್ ಆಫ್ ದ ಪ್ರೋಗ್ರಾಮ್, ಒನ್ ಥಿಂಗ್. ಸೆಕೆಂಡ್ ಒನ್, detection and correction of errors, which we call it as a debugging procedure, will be easy by using the functions. Functions ಅನ್ನ ಯೂಸ್ ಮಾಡೋದ್ರಿಂದ, ಯಾಕಂದ್ರೆ ಬೇರೆ ಬೇರೆ ಪ್ಯಾಕ್ಸ್ ಇರ್ತಾವ, ಎರರ್ ಎಲ್ಲದ ಅನ್ನೋದನ್ನ ಲೊಕೇಶನ್, it is in function factorial. There is an error in the main function, there is an error in the addition function.
ಎಲ್ಲಿ ಎರರ್ ಅದ ಕರೆಕ್ಟ್ ಆಗಿ ನಾವೇನ್ ಮಾಡ್ಬೋದು ಲೊಕೇಟ್ ಮಾಡಿ ಅದನ್ನ ಹುಡುಕುವುದು ಅಥವಾ ಅದನ್ನ ಕರೆಕ್ಟ್ ಮಾಡೋದು ಡಿಫಿಕಲ್ಟ್ ಆಗಂಗಿಲ್ಲ. ಒಂದೇ ಪ್ರೋಗ್ರಾಮ್ ಒಂದು 100 ಲೈನ್ ಬರದ್ವಿ ಅಂತಂದ್ರೆ ಎಲ್ಲದ ಅಂತ ಹೇಳಿ ಹುಡುಕೋದು ಕಷ್ಟ ಆಗತ್ತ. ಅದೇ ನೀವು ಸೆಟ್ ಮಾಡ್ಕಿಂದ 120 ಲೈನ್ಸ್ ಒಂದ್ ಸೆಟ್ ಅದ, 10 ಒಂದ್ ಅದ, 30 ಲೈನ್ಸ್ ಮೇನ್ ಪ್ರೋಗ್ರಾಮ್ ಮೇನ್ ಫಂಕ್ಷನ್ ಅದ ಅಂತಂದಾಗ ಎರರ್ ಎಲ್ಲದ ಅನ್ನೋದನ್ನ ಐಸೋಲೇಟ್ ಮಾಡೋದು ಏನಾಗುತ್ತೆ ಈಸಿ ಆಗುತ್ತೆ. ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಫಂಕ್ಷನ್. These functions can be used along with the pointers. ನಾವೇನ್ ಮಾಡ್ಬೋದು ಫಂಕ್ಷನ್ಸ್ ಒಳಗಡೆಗೆ ಪಾಯಿಂಟರ್ಸ್ ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಫಸ್ಟ್ ವಿಲ್ ಸಿ ದ ಪ್ರೋಟೋಟೈಪ್ ಆಫ್ ಫಂಕ್ಷನ್. ವಾಟ್ ಈಸ್ ದ ಪ್ರೋಟೋಟೈಪ್ ಆರ್ ಸಿಂಟ್ಯಾಕ್ಸ್ ಆಫ್ ಫಂಕ್ಷನ್ ಡಿಕ್ಲರೇಷನ್ ಆರ್ ಫಂಕ್ಷನ್ ಡೆಫಿನೇಷನ್? ಏನು ಸಿಂಟ್ಯಾಕ್ಸ್ ಫಂಕ್ಷನ್ ದ ಪ್ರೋಟೋಟೈಪ್ ಅಥವಾ ಸಿಂಟ್ಯಾಕ್ಸ್? Yes, can anybody tell what is this prototype or syntax of a function declaration? Excuse me. Yes, function type, function name, a list of parameters. That parameter is a single word. It should be written continuously, Nikhil. Parameter, ಅದು ಒಂದೇ ವರ್ಡ್, ಬೇರೆ ಬೇರೆ ಅಲ್ಲ. So it should be written continuously. Okay. Function type or a function type ಅನ್ನ ನೀವೇನ್ ಅನ್ಬೋದು, even you can call it as return type also. If you specify there return type, then also it is okay. And then followed by that you have is function name, and following that within the round bracket will complete ಆಗಂಗಿಲ್ಲ, ಕೆಳಗಡೆಗೆ ಬರ್ತೀನಿ. Within the round bracket you are going to use parameter list and end it with a semicolon. So this is the prototype or syntax of function declaration. Function type, or you can call it as a return type. It indicates which type of value the called function is going to return back to the calling function. ಯಾರು ಕಾಲ್ ಮಾಡ್ಯಾರ ಅವರಿಗೆ ಯಾವ ಫಂಕ್ಷನ್ ಅನ್ನ ಕಾಲ್ ಮಾಡಿವಲ್ಲ ಆ ಫಂಕ್ಷನ್ ಯಾವ ರೀತಿಯಾದಂತ ವ್ಯಾಲ್ಯೂನ ರಿಟರ್ನ್ ಮಾಡ್ತದೆ. ಅಂಡ್ ರಿಮೆಂಬರ್, it will be only one or no. Wide ಹಾಕ್ಬೋದು, ಇಲ್ಲ ಒಂದು ಡೇಟಾ ಟೈಪ್ ನ ಮೆನ್ಷನ್ ಮಾಡ್ಲಿಕ್ಕೆ ಬರ್ತೈತಿ. A function cannot return more than one value normally. ನಾರ್ಮಲ್ ಆಗಿ ಯೂಸ್ ಮಾಡಿದಾಗ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಅನ್ನ ರಿಟರ್ನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಆ ಡಿಸ್ಅಡ್ವಾಂಟೇಜ್ ಅನ್ನ ನಾವು ಪಾಯಿಂಟರ್ ಒಳಗೆ ಓವರ್ಕಮ್ ಮಾಡಬಹುದು. ಇಟ್ ಕ್ಯಾನ್ ರಿಟರ್ನ್ ಮೋರ್ ದೆನ್ ಒನ್ ವ್ಯಾಲ್ಯೂ. ಅದ್ರ ಸಲುವಾಗಿ ಪಾಯಿಂಟರ್ಸ್ ಅನ್ನ ಫಂಕ್ಷನ್ಸ್ ಜೊತೆಗೆ ಯೂಸ್ ಮಾಡ್ತೀವಿ. Return type or function type specifies the type of value which is going to be returned back to the calling function. And then you have is the function name. Function ಗೆ ನಾವು ಯಾವ ಹೆಸರಿಂದ ರೆಫರ್ ಮಾಡ್ಲಿಕ್ಕೆ ಆ ಹೆಸರು. And followed by that, within the round braces you have parameter list. It is the values that you are going to pass to the calling function. ಯಾರು ಕಾಲ್ ಮಾಡಿರ್ತಾರಲ್ಲ ಅವರು ಕಾಲಿಂಗ್ ಫಂಕ್ಷನ್ ಗೆ ಎಷ್ಟು ವ್ಯಾಲ್ಯೂಸ್ ನ ಯಾವ ರೀತಿಯಾದಂತಹ ವ್ಯಾಲ್ಯೂಸ್ ನ ಪಾಸ್ ಮಾಡ್ಲಿಕ್ಕತ್ತಾರ ಅನ್ನೋದನ್ನ ಹೇಳಲಿಕ್ಕೆ ಪ್ಯಾರಾಮೀಟರ್ ಲಿಸ್ಟ್ ನ ಯೂಸ್ ಮಾಡ್ತೀವಿ. when you are using normal functions without pointer ಇಲ್ಲಾರ್ದೇನೆ ನಾರ್ಮಲ್ ಆಗಿ ನಾವು ಫಂಕ್ಷನ್ ಅನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ನಾವಿಲ್ಲಿ ಪ್ಯಾರಾಮೀಟರ್ ಲಿಸ್ಟ್ ಒಳಗೆ ಏನ್ ಮಾಡ್ತೀವಿ, you are going to pass the values. If you remember, fact is equals to factorial of num. The function calling statement. Do you all remember factorial program? ಎಲ್ಲರಿಗೂ ನೆನಪದ ಅನ್ಕೊಂತೀನಿ. ಈ ಸ್ಟೇಟ್ಮೆಂಟ್ ಫ್ಯಾಕ್ಟೋರಿಯಲ್ ಪ್ರೋಗ್ರಾಮ್ ನಾಗ fact is equals to factorial of num. What does this mean?
It is a function call. ಏನ್ ಮಾಡ್ಲಿಕ್ಕತ್ತೇವಿ ನಾವು ಫ್ಯಾಕ್ಟೋರಿಯಲ್ ಫಂಕ್ಷನ್ ಅನ್ನ ಕಾಲ್ ಮಾಡ್ಲಿಕ್ಕತ್ತೇವಿ. ಆ ಫಂಕ್ಷನ್ ಅನ್ನ ಕಾಲ್ ಮಾಡ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಪಾಸ್ ಒನ್ ವ್ಯಾಲ್ಯೂ. ನಮ್ ಒಳಗಡೆಗೆ ಏನು ವ್ಯಾಲ್ಯೂ ಇರ್ತಿತ್ತಲ್ಲ ಆ ವ್ಯಾಲ್ಯೂನ ಪಾಸ್ ಮಾಡ್ತಿದ್ವಿ. And as soon as this statement is executed, the control will directly jump to the function definition, which will be similar to your function declaration except the semicolon. Semicolon ಒಂದನ್ನ ಬಿಟ್ರೆ ಉಳಿದಿದ್ದ ಎಲ್ಲ ಸಿಂಟ್ಯಾಕ್ಸ್ ಇದೇ ರೀತಿನೇ ಬರ್ತೈತಿ. ಅಲ್ಲಿಗೆ ಕಂಟ್ರೋಲ್ ಜಂಪ್ ಆಗ್ತೈತಿ. ಈ ನಮ್ ಒಳಗಿರುವಂತ ವ್ಯಾಲ್ಯೂ ಕೂಡ ಅದಕ್ಕೆ ಟ್ರಾನ್ಸ್ಫರ್ ಆಗ್ತೈತಿ. ವಾಟ್ ಏನ್ ಮಾಡಿದ್ವಿ ನಾವು ಫಂಕ್ಷನ್ ಅನ್ನ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಅವನಿಗೆ ಒಂದು ವ್ಯಾಲ್ಯೂನ ಹ್ಯಾಂಡ್ ಓವರ್ ಮಾಡಿದ್ವಿ. ಟೇಕ್ ದಿಸ್ ವ್ಯಾಲ್ಯೂ ಅಂಡ್ ಪರ್ಫಾರ್ಮ್ ದ ಟಾಸ್ಕ್ ಆನ್ ಬಿಹಾಫ್ ಆಫ್ ಮೀ. ನನ್ ಪರವಾಗಿ ನೀನು ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡು ಅಂತ ಹೇಳಿ. ದಿಸ್ ಈಸ್ ದ ನಾರ್ಮಲ್ ಫಂಕ್ಷನ್. But when you are using the pointers, this passing of parameter will differ. ಏನಾಗ್ತೈತಿ passing of parameter will differ. Instead of passing the values, we are going to pass the pointers. And what is the pointer? It is a variable which holds the address. That means value ಅನ್ನ pass ಮಾಡೋ ಬದಲಿಗೆ ನಾವೇನ್ ಮಾಡ್ತೇವಿ? What we are doing? We are going to pass the address. ನಮ್ ಒಳಗಿನ ವ್ಯಾಲ್ಯೂವನ್ನ ಪಾಸ್ ಮಾಡೋ ಬದಲಿಗೆ ನಾನೇನ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಡೂ ದಿಸ್ ವೇ. ಕಾಣಿಸ್ತದ? Is it visible? Yes, madam. Is it visible? Yes, ma'am. Okay. What I did? ಏನ್ ಚೇಂಜ್ ಅದ? ಈ ಸ್ಟೇಟ್ಮೆಂಟಿಗೆ ಈ ಸ್ಟೇಟ್ಮೆಂಟಿಗೆ ಅಡ್ರೆಸ್ ಆಪರೇಟರ್ ಹಾಕ್ತೀರಾ ಮೇಡಮ್? ಇಲ್ಲೇ ನಾನು ಏನ್ ಮಾಡ್ಲಿಕ್ಕತ್ತೀನಿ? ನಮ್ಮ ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮೊಳಗಿರುವಂತ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತೈತಿ. ಹೌದಾ? ನೀವು ಯಾವ್ದಾದ್ರು ವೇರಿಯೇಬಲ್ ಹೆಸರು ಹಾಕಿದ್ರಿ ಅಂತಂದ್ರೆ ಏನಾಗ್ತೈತಿ? ಆ ವೇರಿಯೇಬಲ್ ಬದಲಿಗೆ ಅದ್ರ ವ್ಯಾಲ್ಯೂ ರಿಪ್ಲೇಸ್ ಆಗ್ತೈತಿ. ಆದ್ರೆ ನಾನು ಇಲ್ಲಿ ಏನ್ ಮಾಡ್ಲಿಕ್ಕತ್ತೀನಿ? Along with the variable name, I am using one more thing. What is that? It is address operator. ಏನಿದು? Address operator. Operator. That means it will give the address of num. I am going to pass the address of integer num. Num ಎಲ್ಲಿ ಸ್ಟೋರ್ ಆಗೈತಿ ಅದರ ಅಡ್ರೆಸ್ ಅನ್ನ ಕೊಡ್ಲಿಕ್ಕತ್ತೀನಿ. ನಿಮಗ ನಾನು ಈಗ it is like this. Instead of telling exactly who is that person, ನಿಮ್ಗೆ ಯಾಕೋ ಒಬ್ಬರದ ಏನೋ ಬೇಕಾಗೈತಿ ಇನ್ಫಾರ್ಮೇಶನ್ ಹೇಳ್ರಿ ಅಂದ ತಕ್ಷಣ ಅವ್ನ ಇನ್ಫಾರ್ಮೇಶನ್ ಕೊಡೋ ಬದ್ಲಿಗೆ ನಾನೇನ್ ಮಾಡ್ಲಿಕ್ಕತ್ತೀನಿ? ಅವ ನಿಮ್ಗೆ ಎಲ್ಲಿ ಸಿಗ್ತಾನ? ಅವನ್ ಮನಿ ಅಡ್ರೆಸ್ ಅಥವಾ ಅವನ ಫೋನ್ ನಂಬರು ಯಾವ್ದೋ ಒಂದನ್ನ ಪ್ರೊವೈಡ್ ಮಾಡ್ಲಿಕ್ಕತ್ತೀನಿ. ಅಂದ್ರೆ ನೀವು ನಿಮಗ್ ಬೇಕಾಗಿದ್ದ ಕೆಲ್ಸನ ಇನ್ನೊಬ್ರು ಥ್ರೂ ಮಾಡ್ಕೊಳ್ಳೋ ಬದ್ಲಿಗೆ ನೀವೇ ಮಾಡ್ಕೋಬಹುದು. ನಾನ್ ಕೊಟ್ರೆ ಇನ್ಫಾರ್ಮೇಶನ್ ಅರ್ಧಂಬರ್ಧ ಕೊಡ್ಬೋದು, ಅಥವಾ ನನ್ಗೆ ಎಷ್ಟು ಗೊತ್ತದ ಅಷ್ಟೇ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ತೈತಿ. ಅದ್ರ ಬದ್ಲಿ ನಾನು ಅವ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆ ಅಂತಂದ್ರೆ ನಿಮ್ಮಿಬ್ಬರ ನಡುವೆ ಡೈರೆಕ್ಟ್ ಕಮ್ಯುನಿಕೇಟ್ ಆಗ್ತೈತಾ? ಅಥವಾ ಅವ್ನ ಮನಿ ಅಡ್ರೆಸ್ ಕೊಟ್ಟೆ ಅಂದ್ರೆ ಅಲ್ಲಿ ಹೋಗಿ ನೀವು ಬೆಟ್ಟ ಆಗಿ ಬರ್ಬೋದಾ ಅವನಿಗೆ? ಹೌದೋ ಇಲ್ವೋ? ಎಸ್ ಆರ್ ನೋ? Yes, ma'am. Yes, Right? So in that way, instead of providing the value, ಯಾಕಂದ್ರೆ ವ್ಯಾಲ್ಯೂ ಕೊಟ್ವಿ ಅಂದ್ರೆ ಏನೇ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡಿದ್ರು ಅದು ಟೆಂಪ್ರರಿ ಇರ್ತೈತಿ. It will be temporary and it will be only that. ನಿಮಗ ಲೋಕಲ್ ಮತ್ತು ಗ್ಲೋಬಲ್ ವೇರಿಯೇಬಲ್ಸ್ ನೆನಪದಾವು ಅನ್ಕೊಂತೀನಿ. ಲೋಕಲ್ ವೇರಿಯೇಬಲ್ ಮೀನ್ಸ್ ಇಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಸ್ಕೋಪ್. ಅದಕ್ಕೊಂದು ತಂದೆ ಆದಂತ ಸ್ಕೋಪ್ ಅಥವಾ ಲಿಮಿಟ್ ಇರ್ತೈತಿ. ಯಾವ ಬ್ಲಾಕ್ ನಾಗ ಡಿಕ್ಲೇರ್ ಮಾಡಿರ್ತೀವಿ ಅಲ್ಲಿ ಅಷ್ಟೇ ವರ್ಕ್ ಆಗ್ತೈತಿ. ಈ ನಮ್ ಅನ್ನುವಂಥದ್ದು ಮೇನ್ ಫಂಕ್ಷನ್ ಒಳಗ್ ವರ್ಕ್ ಆಗ್ತೈತಿ. ನೀವ್ ಮತ್ತೆ ಫ್ಯಾಕ್ಟೋರಿಯಲ್ ಫಂಕ್ಷನ್ ಒಳಗ್ ಒಂದು ವೇರಿಯೇಬಲ್ ತಗೊಂಡಿರ್ತೀರಿ, ಅದ್ರೊಳಗೆ ಈ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂತೀರಿ. ಆಮೇಲೆ ಆ ವೇರಿಯೇಬಲ್ ಮೇಲೆ ಏನೇನ್ ಆಪರೇಟ್ ಮಾಡ್ತೀರಿ ಅಥವಾ ಏನೇನ್ ಫಂಕ್ಷನ್ಸ್ ಅನ್ನ ಕ್ಯಾರಿ ಔಟ್ ಮಾಡ್ತೀರಿ ಅವು ಆ ವೇರಿಯೇಬಲ್ ಅಲ್ಲಿ ಅಷ್ಟೇ ರಿಸ್ಟ್ರಿಕ್ಟ್ ಆಗ್ತೈತಿ. ಫ್ಯಾಕ್ಟೋರಿಯಲ್ ಫಂಕ್ಷನ್ ನಾಗ ಅಷ್ಟೇ ಕಾಣಿಸ್ತೈತಿ. ಮತ್ ಇಲ್ಲಿ ವಾಪಸ್ ಬಂದ ತಕ್ಷಣ ಇಲ್ಲಿ ನಮ್ಮೊಳಗೆ ಏನ್ ವ್ಯಾಲ್ಯೂ ಇರ್ತೈತಿ ಅದೇ ಕಾಣಿಸ್ತೈತಿ. ಇಲ್ಲಿ ಅಲ್ಲಿ ಕಾಣಂಗಿಲ್ಲ, ಅಲ್ಲಿದು ಇಲ್ಲಿ ಕಾಣಂಗಿಲ್ಲ. Changes that are performed by the main functions will not be visible to the calling function, and calling function ಒಳಗಿನ changes main functions ಗೆ ಕಾಣಂಗಿಲ್ಲ. ಯಾಕ? ತಮ್ದೇ ಆದಂತ ಲೋಕಲ್ ವೇರಿಯೇಬಲ್ಸ್ ನ ಯೂಸ್ ಮಾಡ್ಕೊಳಿಕತ್ತಾರ. ಅದ್ರ ಬದಲಿಗೆ ನಾನೇನ್ ಮಾಡ್ತೀನಿ? ಅಲ್ಲಿ ಚೇಂಜಸ್ ಇಲ್ಲಿ ಡಿಫೆಕ್ಟ್ ಆಗ್ಲಿ, ಇಲ್ಲಿ ಚೇಂಜಸ್ ಅಲ್ಲಿ ಡಿಫೆಕ್ಟ್ ಆಗ್ಲಿ ಅಂತ ಹೇಳಿ ವ್ಯಾಲ್ಯೂ ಕೊಡೋ ಬದಲಿಗೆ ಅಡ್ರೆಸ್ ಕೊಡ್ತೀನಿ. ನಾನೇನ್ ಮಾಡಿದೆ? ಈಗ ಎಲ್ಲಿ ಸ್ಟೋರ್ಡ್ ಅದ ಅದ್ರ ರೆಫರೆನ್ಸ್ ಅನ್ನ ಕೊಟ್ಬಿಡ್ತೀನಿ. ಯಾರೇ ಏನೇ ಚೇಂಜಸ್ ಮಾಡಿದ್ರು ಮೇನ್ ಫಂಕ್ಷನ್ ನಾಗಿಂದಕ್ಕೂ ಗೊತ್ತಾಗ್ತೈತಿ, ಕಾಲ್ಡ್ ಫಂಕ್ಷನ್ ನಾಗಿಂದಕ್ಕೂ ಗೊತ್ತಾಗ್ತೈತಿ. ಹೌದಾ ಇಲ್ವೋ?
ನಾನ್ ನಿನಗ 5 ಕೊಟ್ಟು ಅದನ್ನ ಚೇಂಜ್ ಮಾಡು ಅಂತ ಹೇಳಿದ್ನೆ ಅಂದ್ರೆ ಈ 5ನ್ನ ನಾನ್ ನಮ್ ಅಂತ ಸೇವ್ ಮಾಡ್ಕೊಂತೀನಿ, ಅದೇ ಸೇಮ್ 5 ನ ಇನ್ನೊಬ್ಬರು ನಂಬರ್ ಅಂತ ಕರೀತಾರೆ. The same value which is being passed. ಒಬ್ರು ಅದನ್ನ ನಮ್ ಅಂತ ರೆಫರ್ ಮಾಡ್ಲಿಕ್ಕತ್ತಾರ, ಇನ್ನೊಬ್ರು ಅದನ್ನ ನಂಬರ್ ಅಂತ ರೆಫರ್ ಮಾಡ್ಲಿಕ್ಕತ್ತಾರ. ನಾನು ನಮ್ ಅಂತ ಚೇಂಜಸ್ ಮಾಡಿದ್ರ ಇಲ್ಲಿ ಅಷ್ಟೇ ಚೇಂಜ್ ಆಗ್ತೈತಿ, ಈ ನಂಬರಿಗೆ ಏನು ಡಿಫ್ರೆನ್ಸ್ ಬೀಳಂಗಿಲ್ಲ. ಅಥವಾ ನಂಬರ್ ಅಂತ ಹೇಳಿ ಚೇಂಜ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗ್ತೈತಿ, ಇಲ್ಲಿ ಏನು ಡಿಫ್ರೆನ್ಸ್ ಬೀಳಂಗಿಲ್ಲ. ಅದ್ರ ಬದಲಿಗೆ ನಾನೇನ್ ಮಾಡ್ಲಿಕ್ಕತ್ತೀನಿ, ಎರಡು ಬೇರೆ ಬೇರೆ ಹೆಸರು, ಎರಡು ಬೇರೆ ಬೇರೆ ಲೊಕೇಶನ್ಸ್ ಅನ್ನ ಕೊಡೋ ಬದಲಿಗೆ ಒಂದೇ ಲೊಕೇಶನ್ ನಿನಗೂ ಅದನ್ನೇ ಕೊಡ್ತೀನಿ, ಇನ್ನೊಬ್ಬನಿಗೂ ಅದೇ ಪಾಯಿಂಟ್ ಕೊಡ್ತೀನಿ. ಅದು ಎಲ್ಲದ ಅದ್ರ ಅಡ್ರೆಸ್ ಅನ್ನ ಕೊಟ್ಬಿಟ್ಟೆ. ನೀ ಏನೇ ಚೇಂಜಸ್ ಮಾಡಿದ್ರು it will be visible to this person. If this person does any changes, then it will be visible to this person also. ಹೌದೋ ಇಲ್ವೋ? Yes, ma'am. ಪಾಯಿಂಟ್ Yes, ma'am. ಎಲ್ಲಾರ್ಗೂ ತಿಳಿಲಿಕತ್ತೈತಿ? Others? Deepa Yes, ma'am. has replied. Others? Are you clear what I am trying to say? ವ್ಯಾಲ್ಯೂ ನ ಕೊಟ್ರ ಅದು ವ್ಯಾಲ್ಯೂ ಎಲ್ಲಾ ಕೈಯಾಗ. ಈಗ ನೋಡ್ರಿ, ನಾನು ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಐ ಟೆಲ್ ಯು ಒಂದು ಎಕ್ಸಾಂಪಲ್, ಬೆಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್. ನಾನು ಐ ಹ್ಯಾವ್ 100 rupees. ಆ 100 rupees ನಾನು 10 ಅಂತ ಹೇಳಿ ಒಂದ್ 10 ಮಂದಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಟ್ಟೆ ಅಂತಂದ್ರ ಯು ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಯೂಸ್ ಓನ್ಲಿ ದಟ್ 10 rupees. ಅದ್ರ ಬದಲಿಗೆ ನನ್ನ ಹತ್ರ 100 rupees ಅದಾವು, ಅದನ್ನ ಸ್ಟಾಫ್ ರೂಮ್ ನಾಗ ನಾನು ಟೇಬಲ್ ಡ್ರಾವರ್ ನಾಗ ಇಟ್ಟಿನಿ. ಯಾರಿಗ್ ಯಾವಾಗ ಅವಶ್ಯಕತೆ ಬೀಳ್ತೈತಿ ಯಾವಾಗ ತಗೋರಿ ಅಂತಂದ್ರ 5 ರೂಪಾಯಿ ಅವಶ್ಯಕತೆ ಇದ್ದವ್ರು 5 ರೂಪಾಯಿ ತಗೊಂತಾರ, 20 ರೂಪಾಯಿ ಅವಶ್ಯಕತೆ ಇದ್ದವ್ರು 20 ರೂಪಾಯಿ ತಗೊಂತಾರ. ಅದು ಎಲ್ಲಾರ್ಗೂ ವಿಸಿಬಲ್ ಇರ್ತೈತಿ. ಎಷ್ಟು ಉಳ್ದಾವು, ಎಷ್ಟು ಖರ್ಚಾಗ್ಯಾವು ಅನ್ನೋದು ಕೂಡ ಎಲ್ಲಾರ್ಗೂ, ಯಾರು ಬಂದ್ ನೋಡ್ತಾರ ಅವ್ರಿಗೆ ಎಲ್ಲಾರ್ಗೂ ಕಾಣಿಸ್ತೈತಿ. ಕಾಣಿಸ್ತೈತೋ ಇಲ್ವೋ? Sorry, madam. Yes. So same way, instead of giving the value, what I'm going to give you is, I'm going to provide you with the address, so that any changes may be done by anyone. ಯಾರ್ ಬೇಕಾದವ್ರು ಮಾಡ್ಲಿ, ಆ ಚೇಂಜಸ್ ಎಲ್ಲಾರ್ಗೂ ವಿಸಿಬಲ್ ಇರ್ತಾವು. And parameter that is being passed, ನಾವೇನ್ ಮಾಡ್ತೀವಿ, ಪ್ಯಾರಾಮೀಟರ್ಸ್ ನ 2 ರೀತಿಯಾಗಿ ಕಾಲ್ ಮಾಡ್ತಾರ. ಒಂದು ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ, ಒಂದು ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಆಕ್ಚುಯಲ್ ಪ್ಯಾರಾಮೀಟರ್ಸ್ ಮೀನ್ಸ್ ವೇರ್ ಇಟ್ ಈಸ್ ಬೀಂಗ್ ರೆಡ್. ಮೇನ್ ಫಂಕ್ಷನ್ ದಾಗ ರೀಡ್ ಮಾಡ್ತೇವ ನಾವು ವ್ಯಾಲ್ಯೂಸ್ ನ, ಅದನ್ನ ಪಾಸ್ ಮಾಡ್ತೇವೆ. ಆ ಮೇನ್ ಫಂಕ್ಷನ್ ದೊಳಗ ರೀಡ್ ಮಾಡಿರುವಂತ ವ್ಯಾಲ್ಯೂಸ್ ವಿಚ್ ಆರ್ ಬೀಂಗ್ ಪಾಸ್ಡ್, ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಆಕ್ಚುಲಿ ನಾವು ರೀಡ್ ಮಾಡಿದ್ದು ಅಲ್ಲಿ ರೀಡ್ ಮಾಡಿರ್ತೀವಿ, ಸ್ಟೋರ್ ಮಾಡ್ಕೊಳ್ಳೋದು ಅಲ್ಲಿ ಮಾಡಿರ್ತೀವಿ. ಅದ್ರದ್ದು ಒಂದು ಕಾಪಿನ ಇನ್ನೊಬ್ಬರಿಗೆ ಕೊಟ್ಟಿರ್ತೇವೆ. ಇನ್ನೊಬ್ರು ಇನ್ ದ ಸೆನ್ಸ್ ಕಾಲ್, ಯಾವ ಫಂಕ್ಷನ್ ಅನ್ನ ಕಾಲ್ ಮಾಡಿರ್ತೀವಲ್ಲ ಆ ಫಂಕ್ಷನ್ ಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ. ಸೊ ಆ ಹ್ಯಾಂಡ್ ಓವರ್ ಮಾಡಿದ್ದು ಕಾಪಿ, ಇಟ್ಸ್ ನಾಟ್ ಒರಿಜಿನಲ್, ಇಟ್ ಈಸ್ ಅ ಕಾಪಿ, ಡುಪ್ಲಿಕೇಟ್ ಕಾಪಿ. ನಾ 5 ಇಟ್ಕೊಂಡಿನಿ, 5 ನನ್ನ ಕೊಟ್ಟಿನಿ, ನೀ ಏನ್ ಬೇಕೋ ಅದನ್ನ ಮಾಡ್ಕೊ ಅಂತ ಹೇಳಿ. ಸೊ ಆ ಕಾಪಿಡ್ ಕಂಟೆಂಟ್ಸ್ ಗೆ ನಾವೇನ್ ಫಂಕ್ಷನ್ಸ್ ಒಳಗೆ ಯೂಸ್ ಮಾಡ್ತೇವಲ್ಲ ಪ್ಯಾರಾಮೀಟರ್ಸ್ ಗೆ, ಅವಕ್ಕೆ ಏನಂತ ಕರೀತಾರ, ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ದೇ ಆರ್ ಆಕ್ಚುಲಿ ಡುಪ್ಲಿಕೇಟ್ಸ್ ಆಫ್ ಆಕ್ಚುಯಲ್ ಪ್ಯಾರಾಮೀಟರ್ಸ್, ಅಂಡ್ ದಟ್ ಈಸ್ when you are using simple functions. But when you use functions with the pointers, ಎರಡು ಕಡೆನೂ ಅವು ಏನಿರ್ತಾವ, ಒರಿಜಿನಲ್ ಇರ್ತಾವ. both the sides they are actual parameters only, ಫಾರ್ಮಲ್ ಇಲ್ಲ. ನಾನು ಯಾವ್ದು ಕಾಪಿ ಕೊಡ್ಲಿಕ್ಕತ್ತಿಲ್ಲ ನಿನಗ, ಅದ್ರ ಬದಲಿಗೆ ಏನ್ ಮಾಡ್ಲಿಕ್ಕತ್ತೀನಿ, ಅದೆಲ್ಲದನ್ನು ಅಡ್ರೆಸ್ ಕೊಡ್ಲಿಕ್ಕತ್ತೀನಿ. ನೀ ರೆಫರ್ ಮಾಡೋದು ಒರಿಜಿನಲ್ಲೇ, ನಾ ರೆಫರ್ ಮಾಡೋದು ಕೂಡ ಒರಿಜಿನಲ್ ಕಂಟೆಂಟ್ ಅನ್ನೇ ರೆಫರ್ ಮಾಡ್ಲಿಕ್ಕತ್ತೀವಿ. ಸೊ ದೇ ಆರ್ ನಾಟ್ the formal parameters, instead they are the actual parameters. Okay, function ಅನ್ನ ಕಾಲ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡಿದೆ, ಅಡ್ರೆಸ್ ಅನ್ನ ಕಳಿಸ್ದೆ. ರಿಸೀವಿಂಗ್ which I said function definition ಅಂತ ಕರೆದೆ ನೋಡ್ರಿ. ನೀವಿಷ್ಟು ಪಾಸ್ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಕಂಟ್ರೋಲ್ ಎಲ್ಲಿ ಪಾಸ್ ಆಗ್ತೈತಿ, ಫಂಕ್ಷನ್ ಡೆಫಿನೇಷನ್ ಗೆ ಪಾಸ್ ಆಗ್ತೈತಿ. ಅಂಡ್ ಹೌ ದಟ್ ಫಂಕ್ಷನ್ ಡೆಫಿನೇಷನ್ ಶುಡ್ ಬಿ, ನೇಮ್ ಆಫ್ ದ ಫಂಕ್ಷನ್, ರಿಟರ್ನ್ ಟೈಪ್ ಈಸ್ ಇಂಟಿಜರ್, ನೇಮ್ ಆಫ್ ದ ಫಂಕ್ಷನ್ ಈಸ್ ಫ್ಯಾಕ್ಟೋರಿಯಲ್, ಅಂಡ್ ಯು ವಿಲ್ ಬಿ ಹ್ಯಾವಿಂಗ್ ಅ ಪ್ಯಾರಾಮೀಟರ್ ಲಿಸ್ಟ್. ಹೌದಾ? ಇದೇ ರೀತಿ ಆಯ್ತಾ ಫಂಕ್ಷನ್ ಡೆಫಿನೇಷನ್? ರಿಟರ್ನ್ ಟೈಪ್ or function type, name of the function, and followed by parameter list. ಮುಂದೆ ಏನಿರ್ಬೇಕು, ಪ್ಯಾರಾಮೀಟರ್ ದ ಲಿಸ್ಟ್ ಇರ್ಬೇಕು. ಆ ಪ್ಯಾರಾಮೀಟರ್ ಲಿಸ್ಟ್ ಒಳಗ
ಇಲ್ಲಿ ಪಾಸ್ ಏನ್ ಮಾಡೀನಿ ನಾನು ಅಡ್ರೆಸ್ ಅನ್ನ ಪಾಸ್ ಮಾಡೀನಿ. That means here it should be I'm using star A. Why I am using star A? Because ನಾನು ಇಲ್ಲಿ ಏನ್ ಪಾಸ್ ಮಾಡ್ಲಿಕ್ಕತ್ತೀನಿ ಅಡ್ರೆಸ್ ಅನ್ನ ಪಾಸ್ ಮಾಡ್ಲಿಕ್ಕತ್ತೀನಿ. ಆ ಅಡ್ರೆಸ್ ಅನ್ನ ಎದ್ರೊಳಗ್ ಸ್ಟೋರ್ ಮಾಡ್ಲಿಕ್ಕೆ ಬರ್ತೈತಿ? ಅಡ್ರೆಸ್ ಅನ್ನ ನಾರ್ಮಲ್ ವೇರಿಯೇಬಲ್ ಒಳಗ್ ಸ್ಟೋರ್ ಮಾಡಕ್ ಬರ್ತೈತಿ? Can you store the address in normal variable? Yes, ma'am. ma'am. Yes, Kiran. Can you store Normally, address in normal variable? No. Address ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಅಂತ ಹೇಳಿ ಏನದ ನಮಗ Pointers. ಪಾಯಿಂಟರ್. pointers. ನೀನ್ ಅಡ್ರೆಸ್ ಅನ್ನ ಕಳಿಸಿ, ಈ ಅಡ್ರೆಸ್ ಹೋಗಿ ಎಲ್ಲ ಸೈನ್ ಆಗ್ಬೇಕು. ಇಟ್ ಶುಡ್ ಬಿ ಅಸೈನ್ಡ್ ಟು ಅ ಪಾಯಿಂಟರ್ ವೇರಿಯೇಬಲ್. ಈ ಸ್ಟೇಟ್ಮೆಂಟ್ ಅರ್ಥ ಏನು ಗೊತ್ತಾ? int star a is equals to and num. ಏನಾಯ್ತು? ಎ ಅನ್ನುವಂತ ಪಾಯಿಂಟರ್ ವೇರಿಯೇಬಲ್ ಗೆ ನಾವು ಒಂದು ವೇರಿಯೇಬಲ್ ಅಡ್ರೆಸ್ ಅನ್ನ ಕೊಟ್ವಿ. ಅಂದ್ರೆ ನಮ್ ಅನ್ನುವಂತ ವೇರಿಯೇಬಲ್ ಒಳಗೆ ಏನದ ಅಲ್ಲ ಅದನ್ನ ನಾನು ವಿತ್ ದ ಹೆಲ್ಪ್ ಆಫ್ ಎ ರೆಫರ್ ಮಾಡಬಹುದು. ಐ ಕ್ಯಾನ್ ರೆಫರ್ ಇಟ್ ವಿತ್ ದ ಹೆಲ್ಪ್ ಆಫ್ ಎ. Then whenever I access A, I'll be accessing the value of num. ನಾ ಮುಂದೆ ಯಾವಾಗ ಸ್ಟಾರ್ ಎ ಅಂತ ಹೇಳಿ ರೆಫರ್ ಮಾಡ್ತೀನಿ, ನಾನು ಏನ್ ರೆಫರ್ ಮಾಡ್ಲಿಕ್ಕತ್ತೀನಿ? ನಮ್ ಒಳಗಿನ ಕಂಟೆಂಟ್ ಅನ್ನ ರೆಫರ್ ಮಾಡ್ಲಿಕ್ಕತ್ತೀನಿ. ಅಂಡ್ ವಾಟ್ ಎವರ್ ಚೇಂಜಸ್ ಐ ಮೇಕ್ ಟು ದಿಸ್ ಸ್ಟಾರ್ ಎ ದಟ್ ಆರ್ ಗೋಯಿಂಗ್ ಟು ಬಿ ಡೈರೆಕ್ಟ್ಲಿ ಡಿಫೆಕ್ಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ನಮ್. ಇದು ನಿಮ್ಮ ಮೇನ್ ಫಂಕ್ಷನ್ ಒಳಗೂ ಐತಿ, ಫ್ಯಾಕ್ಟೋರಿಯಲ್ ಕಾಲ್ಡ್ ಫಂಕ್ಷನ್ ಒಳಗೂ ಐತಿ. ನಾನು ಏನೇ ಚೇಂಜಸ್ ಮಾಡಿದ್ರು ಕೂಡ ಇಲ್ಲೂ ಕಾಣಿಸ್ತೈತಿ. ಇವ ಏನೇ ಚೇಂಜಸ್ ಮಾಡಿದ್ರು ಕೂಡ ವಿತ್ ದ ಹೆಲ್ಪ್ ಆಫ್ ಸ್ಟಾರ್ ಎ ಐ ಕ್ಯಾನ್ ಸಿ ವಾಟ್ ಈಸ್ ಬೀಯಿಂಗ್ ಚೇಂಜ್, ವಾಟ್ ಈಸ್ ದ ಎಕ್ಸಾಕ್ಟ್ ವ್ಯಾಲ್ಯೂ. Right? So this is how I'm going to use functions with the pointer. ಈ ರೀತಿಯಾಗಿ ಪಾಯಿಂಟರ್ ಮತ್ತೆ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೊಂತೇವೆ. ಪಾಸ್ ಮಾಡ್ಬೇಕಾದ್ರೆ ಅಡ್ರೆಸ್ ಅನ್ನ ಪಾಸ್ ಮಾಡ್ತೇವಿ, ರಿಸೀವ್ ಮಾಡ್ಕೋಬೇಕಾದ್ರೆ ಇಟ್ ವಿಲ್ ಬಿ ರಿಸೀವ್ಡ್ ಇನ್ ಅ ಪಾಯಿಂಟರ್. So that further whenever we want we can access with the help of that particular pointer, and whatever changes we are making, that change will be to the actual parameter, not to the formal. ಯಾಕಂದ್ರೆ ಇಲ್ಲಿ ಫಾರ್ಮಲ್ ಅನ್ನುವಂತ ಕನ್ಸೆಪ್ಟೇ ಬರಂಗಿಲ್ಲ. ನಾವು ವ್ಯಾಲ್ಯೂ ನ ಹ್ಯಾಂಡ್ ಓವರ್ ಮಾಡ್ಲಿಕ್ಕತ್ತಿಲ್ಲ, ಅಡ್ರೆಸ್ ಅನ್ನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ. ಪಾಸ್ ಮಾಡೋದು ಅಡ್ರೆಸ್, ರಿಸೀವ್ ಮಾಡ್ಕೊಳ್ಳೋದು ಕೂಡ ಏನು ಅಡ್ರೆಸ್. We are not going to pass the values, we are going to pass the address, or what we call it as a reference. Reference andru onde, address andru onde. We are going to pass the reference or address, and that is being received by the called function. Clear aita concept? Yes, ma'am. Functions and Yes, ma'am. pointers. Okay, we'll see an example on this. ಈಗ already ನೀವು other examples in last semester ಕಲ್ತಿರಿ. Pass by reference and pass by value, swapping of two numbers ಒಂದು ಎಕ್ಸಾಂಪಲ್ ಕಲ್ತಿರಿ. ಅದೇ ರೀತಿಯಾಗಿ ಫೈಂಡಿಂಗ್ ದ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಒಂದು ಎಕ್ಸಾಂಪಲ್ ಇತ್ತು. We'll first see the swapping example and then we'll see the minimum and maximum ನೋಡೋಣಂತ. And in the next class we'll study those two examples. ಯಾಕಂದ್ರೆ ಇವಾಗ ಕಂಪ್ಲೀಟ್ ಆಗಂಗಿಲ್ಲ. ಯಾಕಂದ್ರೆ ಏನ್ರೆ ಡೌಟ್ಸ್ ಇದ್ರೆ ಈಗ ಕ್ಲಾರಿಫೈ ಮಾಡ್ಕೋಬಹುದು. ಜಯಶ್ರೀ ವಾಲಿಕರ್ ಎಷ್ಟ್ ದಿನ ಆದ್ಮೇಲೆ ಬಂದಿಲ್ಲ ಕ್ಲಾಸಿಗೆ, ಹೋಗಿದ್ದೆ?